ಸಂಸತ್ ಸದಸ್ಯರು ಭಾರತ ಸರ್ಕಾರದ ಮಂತ್ರಿಗಳಾದ ಶ್ರೀ ಎ ನಾರಾಯಣ ಸ್ವಾಮಿಯವರು ಈ ಬಾರಿ ನಾನು ಲೋಕಸಭೆ ಚುನಾವಣೆ ಸ್ಪರ್ಧಿಸೋದಿಲ್ಲ, ನನಗೆ ರಾಷ್ಟ್ರ ರಾಜಕಾರಣದಕ್ಕಿಂತಲೂ ರಾಜ್ಯ ರಾಜಕಾರಣದಲ್ಲಿ ಮುಂದುವರಿಯುವಂಥ ವಿಚಾರವನ್ನು ಇಟ್ಕೊಂಡು ಅವರು ಈ ಬಾರಿ ಚುನಾವಣೆ ನಿರಾಕರಿಸಿದರು. ಆವಾಗ ನಮ್ಮ ಚಿತ್ರದುರ್ಗದ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಹಿರಿಯ ಮುಖಂಡರನ್ನು, ಮಾಜಿ ಶಾಸಕರನ್ನ, ಸಂಸದರನ್ನು, ಕೋರ್ ಕಮಿಟಿ ಸದಸ್ಯರನ್ನು ಕರೆದು ವಿಚಾರ ಮಾಡಿ ಯಾರಾದರೆ ಯೋಗ್ಯ ಆಗ್ತದೆ ಅಂತಕ್ಕಂಥದ್ದು ಅವರು ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ವಿಚಾರಗಳನ್ನು ತಿಳಿಸಿದಾಗ ರಾಜ್ಯದ ಚುನಾವಣಾ ಸಮಿತಿ ಕೋರ್ ಕಮಿಟಿಯವರು ಕೂಡ ಸಭೆ ನಡೆಸಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಶಿಫಾರಸು ಮಾಡಿ ಕಳಿಸಿದಾಗ ರಾಷ್ಟ್ರೀಯ ಚುನಾವಣಾ ಕಮಿಟಿಯವರು ಕೊನೆಗೆ ನನ್ನನ್ನು ಆಯ್ಕೆ ಮಾಡಿದರು. ನನಗೆ ಆಯ್ಕೆ ಮಾಡಿದಾಗ ರಾಷ್ಟ್ರೀಯ ವರಿಷ್ಠರ ಸೂಚನೆಯನ್ನು, ಆದೇಶವನ್ನು ಪಾಲಿಸೋದಷ್ಟೇ ನನ್ನ ಪಾಲಿನ ಕರ್ತವ್ಯವಾಗಿತ್ತು. ನಾನು ಯಾವತ್ತೂ ಕೂಡ ಪಕ್ಷವನ್ನು ತಾಯಿಯ ಸ್ಥಾನದಲ್ಲಿ ನೋಡಿದವನು. ಪಕ್ಷದ ಯಾವುದೇ ಸೂಚನೆಗಳನ್ನು, ಆದೇಶಗಳನ್ನು ಧಿಕ್ಕರಿಸುವಂಥ ಶಕ್ತಿ ನನಗಿಲ್ಲದಕ್ಕಾಗಿ ನಾನು ಒಪ್ಪಿಕೊಂಡು ಚುನಾವಣೆಗೆ ತಯಾರಾಗಿದ್ದೇನೆ. ಇವತ್ತು ನನ್ನ ಜೊತೆಯಲ್ಲಿ ಇಡೀ ಚಿತ್ರದುರ್ಗದ ಲೋಕಸಭೆಯ ಎಲ್ಲ ಮುಖಂಡರು, ಮಾಜಿ ಶಾಸಕರು, ಪದಾಧಿಕಾರಿಗಳು, ಕಾರ್ಯಕರ್ತರು ನಿಂತು ಚುನಾವಣೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದರು. ನಾವೆಲ್ಲರೂ ಸೇರಿ ಪ್ರಾಮಾಣಿಕವಾಗಿ ಚುನಾವಣೆಯನ್ನು ನಡೆಸಿ ಮಾಡಿ ಮತ್ತೆ ನರೇಂದ್ರ ಮೋದಿಯವ್ರನ್ನ 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಲಿಕ್ಕೆ, ಕೈಗಳನ್ನು ಬಲಪಡಿಸಲಿಕ್ಕೆ ಕರ್ನಾಟಕದ 28 ಲೋಕಸಭಾ ಸ್ಥಾನಗಳನ್ನ ಗೆದ್ದು ಮೋದಿಯವರಿಗೆ ಅರ್ಪಿಸ್ತಕ್ಕಂಥ ಕೆಲಸ ನಮ್ಮ ಪಕ್ಷ, ನಮ್ಮ ಪಕ್ಷದ ನಾಯಕರೆಲ್ಲರೂ ಮಾಡ್ತಾಯಿದ್ದಾರೆ. ಭಾರತೀಯ ಜನತಾ ಪಕ್ಷದ ಜೊತೆಯಲ್ಲಿ ಈ ಬಾರಿ JDS ಕೂಡ ಅಲಯನ್ಸ್ದಲ್ಲಿದೆ, NDA ಪಾರ್ಟ್ನರ್ ಆಗಿದ್ದಾರೆ. ಇಂದು ಸಮನ್ವಯ ಸಮಿತಿ ಆಯಿತು, ಸಭೆ ಆಯಿತು. ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ದೇವೇಗೌಡರವರು ಬಂದು ಇವತ್ತು ಎರಡೂ ಪಕ್ಷದ ಪ್ರಮುಖರನ್ನ ಕರೆದು ಸಭೆ ನಡೆಸಿ ಅಣ್ಣ ತಮ್ಮಂದರಂತೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಚುನಾವಣೆ ನಡೆಸಿ ಹಾಲು ಮತ್ತು ಜೇನಿನಂತೆ ಬೆರೆತು ಚುನಾವಣೆ ಮಾಡಿ ಅಂತೇಳಿ ಸೂಚನೆ ಕೊಟ್ಟರು. ಅದರಂತೆ ಎಲ್ಲರೂ ಕೂಡ ಉತ್ಸಾಹದಿಂದ ಇವತ್ತು ಕಾರ್ಯಪ್ರವೃತ್ತರಾಗಿದ್ದಾರೆ. ಸರ್, ಈಗ ಚಿತ್ರದುರ್ಗ ವ್ಯಾಪ್ತಿಯಲ್ಲಿ ಇರೋದೇ ಒಬ್ಬರು ಶಾಸಕರು BJPಗೆ, ಅವರೇ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅದು ಪಕ್ಷದ ಹಿರಿಯರು ಗಮನಿಸ್ತಾರೆ. ತಾವು ಭೇಟಿ ಆಗ್ತಾರೆ ಸರ್? ಅಲ್ಲ, ಪಕ್ಷದ ಹಿರಿಯರು ಗಮನಿಸ್ತಾರೆ. ಆಮೇಲೆ ಅವ್ರು ಏನೇನು ಸೂಚನೆ ಕೊಡ್ತಾರೋ ಅದನ್ನು ನಾನೆಲ್ಲನೂ ಪಾಲಿಸ್ತೀನಿ. ಮತ್ತು ನಾನು ತಮಗೆ ಹೇಳಿದೆ, ಪಕ್ಷ ನನಗೆ ತಾಯಿ ಇದ್ದಂತೆ. ಪಕ್ಷದ ವರಿಷ್ಠರು, ಪಕ್ಷದ ನಾಯಕರು ಏನು ಸೂಚನೆ ಕೊಡ್ತಾರೆ ಅದೆಲ್ಲವನ್ನೂ ಪಾಲಿಸ್ತಾರೆ. ಸರ್, ಈಗ ಅಲಿಗೇಷನ್ ಬಂದು ತಾವೇ ಹೇಳಿದ್ರಿ ರಘುಚಂದನ್ಗೆ ಎಲೆಕ್ಷನ್ ನಿಲ್ಲಿಸಿ ಅಂತ ತಾವೇ. ನಾನು ಯಾವತ್ತೂ ಹೇಳಿಲ್ಲ. ಚಂದ್ರಪ್ಪ ಅವ್ರ ಅಲಿಗೇಷನ್. ಅವ್ರ ಅಲಿಗೇಷನ್ 1000 ಮಾಡ್ಬೋದು. ನಾನು ಯಾರು ಹೇಳಲಿಕ್ಕೆ? ನಾನು ರಾಷ್ಟ್ರೀಯ ಅಧ್ಯಕ್ಷನ, ರಾಜ್ಯ ಅಧ್ಯಕ್ಷನ, ಪ್ರಧಾನಮಂತ್ರಿನ ಅಥವಾ ಚುನಾವಣೆ ಸಮಿತಿಯ ಚೇರ್ಮನ್ನ ಯಾರು ನಾನು ಹೇಳಲಿಕ್ಕೆ? ಆ ಥರ ಎಂದೂ ನನ್ನ ಜೀವನದಲ್ಲಿ ಯಾರಿಗೂ ನಾನು ಭರವಸೆಗಳನ್ನ ಕೊಡ್ತಕ್ಕಂಥ ವ್ಯಕ್ತಿ ಅಲ್ಲ. ಸುಳ್ಳು ಆಪಾದನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಥ್ಯಾಂಕ್ ಯು. ಬ್ಲಾಕ್ ಮೇಲ್ ಮಾಡಿ ಯಡಿಯೂರಪ್ಪನವರು ಟಿಕೆಟ್ ಕೊಡಿಸಿದ್ರು ಗೋವಿಂದ ಕಾರಜೋಳ ಅವರಿಗೆ ಅಂತ. ನಾನೇನು ಹೇಳಿದೆ ನಿಮಗೆ? ಚಿತ್ರದುರ್ಗದಿಂದ ಡೆಲ್ಲಿವರೆಗೂ ಎಲ್ಲರೂ ನನಗೆ ಶಿಫಾರಸು ಮಾಡಿದ್ದಾರೆ. ಕೂಲಂಕುಷವಾಗಿ ವಿಚಾರ ಮಾಡಿ ಕೊಟ್ಟಿದ್ದಾರೆ. ಕಾರಜೋಳ ಅವರಿಗೆ ಅದೆಲ್ಲ